ನೀವು ಸುಮಾರು ರೀತಿಯಾಗಿ ಬದನೆಕಾಯಿ ಎಣ್ಗಾಯಿ ಮಾಡ್ಕೊಂಡಿರ್ತೀರಾ. ಇವತ್ತು ನಾನು ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಖಾರ ಆಗಿರುವ ಬದನೆಕಾಯಿ ಪಲ್ಯ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಗಾಯಿ ತರನೇ ಇರುತ್ತೆ. ಇದನ್ನ ನೀವು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಅಥವಾ ಬಿಸಿ ಅನ್ನ ಜೊತೆಗೂ ಸರ್ವ್ ಮಾಡ್ಬೋದು. ಬನ್ನಿ ಹಾಗಾದ್ರೆ ನೋಡೋಣ ಇದನ್ನ ಹೇಗೆ ಮಾಡೋದಂತ. ಮೊದಲನೇದಾಗಿ ನಾನಿಲ್ಲಿ ಸುಮಾರು 8 ರಿಂದ 10 ಚಿಕ್ಕ ಗಾತ್ರದ ಬದನೆಕಾಯಿ ತೆಗೆದುಕೊಂಡಿದ್ದೀನಿ. ಇದ್ರ ನೀವು ತುಂಬನ್ ತೆಗೆದುಬಿಟ್ಟು, ತುಂಬಂದ್ರೆ ಈ ತರ ನಾ ತೆಗಿತಾ ಇದ್ದೀನಿ ನೋಡಿ, ಅದು 4 ಭಾಗವಾಗಿ ಹೆಚ್ಚಿಕೊಳ್ಳಿ. ಆಮೇಲೆ ಇದನ್ನ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಬಿಡಿ. ಇದರಿಂದ ಅದು ಬೇಗನೆ ಬದನೆಕಾಯಿಗಳೆಲ್ಲ ಕಪ್ಪಗಾಗಲ್ಲ. ಬನ್ನಿ ಅಲ್ಲಿವರೆಗೂ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ತಗೊಳ್ತಾ ಇದ್ದೀನಿ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದಕ್ಕೆ 15 ರಿಂದ 20 ಬೆಳ್ಳುಳ್ಳಿ ಹೆಸಳು ಹಾಗೂ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಹಾಕೊಂಡು ಇದನ್ನು ಸ್ವಲ್ಪ ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ 1/4 ಕಪ್ ಅಷ್ಟು ಒಣ ತೆಂಗಿನ ತುರಿ ಹಾಕೊಂಡು ಇದು ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಹುರ್ಕೊಂಡು, ಆಮೇಲೆ ಇದಕ್ಕೆ 1/2 ಕಪ್ ಅಷ್ಟು ಹುರಿದಿರುವ ಕಡಲೆ ಬೀಜನ ಹಾಕೊಳ್ಳಿ. ಇದನ್ನ ಸ್ವಲ್ಪ ಬಡಿಸ್ಬಿಟ್ಟು ಇದನ್ನು ಸರಿಯಾಗಿ ಆರಲು ಬಿಟ್ಬಿಡಿ. ಇದು ಆರಿದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡು ಇದನ್ನ ತರಿತರಿಯಾಗಿ ರುಬ್ಕೊಳ್ಳಿ. ಈಗ ರುಬ್ಬಿರುವ ಪದಾರ್ಥಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಹಾಗೂ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿಬಿಟ್ಟು ಒಂದ್ಸರ್ತಿ ಸರಿಯಾಗಿ ಕಲಿಸ್ಕೊಂಡ್ಬಿಡಿ. ಆಮೇಲೆ ಇದನ್ನ ನಾವು ಕಟ್ ಮಾಡಿಟ್ಟಿರುವ ಬದನೆಕಾಯಲ್ಲಿ ತುಂಬಿಡೋಣ ನೋಡಿ, ಈ ರೀತಿಯಾಗಿ. ನೀವು ಸರಿಯಾಗಿ ಈ ರೀತಿ ಬದನೆಕಾಯಲ್ಲಿ ಮಸಾಲೆನ ತುಂಬಿಕೊಂಡು ಬನ್ನಿ. ಇದನ್ನೀಗ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನು ಬಾಣಲೆಯಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ತೆಗೆದುಕೊಂಡಿದ್ದೀನಿ. ನೀವು ಬೇಕಂದ್ರೆ ಎಣ್ಣೆ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬಹುದು. ಆಮೇಲೆ ನಾನಿಲ್ಲಿ ಸಾಸಿವೆ, ಜೀರಿಗೆ ಹಾಕೊಂಡು ಎಲ್ಲ ಚಟಪಟ ಅಂದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಇಂಗು ಹಾಗೂ ನಾವು ತುಂಬಿಟ್ಟಿರುವ ಬದನೆಕಾಯಿಗಳನ್ನು ಹಾಕೊಳ್ಳಿ. ಇದನ್ನೊಂದು ಸರ್ತಿ ಸರಿಯಾಗಿ ಮಾಡಿಸ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಇಟ್ಬಿಡಿ. ಬದನೆಕಾಯಿ ಸ್ವಲ್ಪ ತಂದಾಗುತ್ತೆ ಹಾಗೂ ಇದು ಸರಿಯಾಗಿ ಎಣ್ಣೆಯಲ್ಲಿ ಬೆಂದ್ಮೇಲೆ ಆಮೇಲೆ ಇದಕ್ಕೆ ನಾವು ಉಳಿದಿರುವ ಮಸಾಲೆ ಪದಾರ್ಥಗಳನ್ನು ಹಾಕೊಳ್ಳೋಣ. ಆಮೇಲೆ ಇದನ್ನು ಸರಿಯಾಗಿ ಕಲಿಸ್ಬಿಟ್ಟು ಇದು ಮೊದಲನೇದಾಗಿ ಸರಿಯಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಬಿಡಿ. ಆಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಬದನೆಕಾಯಿ ಬೇಯೋಕ್ಕೆ ಹಾಕೊಂಡ್ಬಿಟ್ಟು ಮುಚ್ಚಿಬಿಟ್ಟು ಇದು ಸರಿಯಾಗಿ ಎಣ್ಣೆ ಬಿಡುವವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಈಗ ನಮ್ದು ಬದನೆಕಾಯಿ ಸರಿಯಾಗಿ ಬೆಂದಾಗಿದೆ. ಸೈಡಿನಿಂದ ಎಲ್ಲ ಎಣ್ಣೆ ಬಿಟ್ಟಿದೆ, ಅದರಿಂದ ಎಣ್ಣೆ ತಿಳಿಯುತ್ತೆ ಸರಿಯಾಗಿ ಬೆಂದಿದೆ ಅಂತ. ಆಮೇಲೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ನಮ್ದು ಖಾರ ಆಗಿರುವ ಸ್ಪೈಸಿ ಬ್ರಿಂಜಾಲ್ ಕರಿ ಅಥವಾ ಹಸಿ ಖಾರಿನ ಬದನೆಕಾಯಿ ಎಣ್ಗಾಯಿ ಅಂತ ಕರಿಬಹುದು. ಇದನ್ನು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ಅಥವಾ ಬಿಸಿ ಅನ್ನ ಜೊತೆಗೆ ಸರ್ವ್ ಮಾಡಿ ಹಾಗೂ ಖಂಡಿತವಾಗಿಯೂ ಮನೆಯಲ್ಲಿ ಟ್ರೈ ಮಾಡಿ. ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.